ನೀಲಕ್ಕ ಅಡುಗೆದು ಮಾಡಿದೆವು. ರೊಟ್ಟಿ ಒಂದು ಬಡದ್ನಿ ಅಂದ್ರೆ ಆತ್ರಿ ಅಮ್ಮ. ಅಮ್ಮ ಮತ್ತು ಫಾರಂದು ಸರ್ದು ಲಗ್ನದ ಬಗ್ಗೆ ಮಾತಾಡಕ್ಕೆ ಹೊಕ್ಕಿನಿ ಅಂತಂದಿದ್ರಿ. ಅವ್ರ ಅಮ್ಮಾರನ್ನ ಕೇಳ್ತೀನಿ ಅಂತಿದ್ರಿ, ಕೇಳಿದ್ರೇನ್ರಿ? ಮನ್ಯಾಗ ಅಷ್ಟರು ಮಾತಾಡ್ಕೋಬೇಕಲ್ವಾ, ಮಾತಾಡ್ಕೊಂಡು ಹೇಳೋರು ಅವರು. ಸರ್ದು ನಮ್ಮ ಪಾರಿ ಜೋಡಿ ಭಾಳ ಚಂದ ಇರ್ತೈತಿ. ಇಡು ಜೋಡು ಅವರು ತುಂಬ ಒಳ್ಳೆಯವರು ಸರ್. ನಮ್ಮ ಪಾರಿನೂ ಭಾಳ ಒಳ್ಳೆಯವಳು. ಇಬ್ರಿಗೂ ಚಲೋ ಆಗುತ್ತೆ ಜೋಡಿ. ಅಮ್ಮ ಹ್ಞೂ ಅಂದ್ರೆ ಸಾಕು. ಅಮ್ಮ ಹ್ಞೂ ಅಂತಾಳ. ಮತ್ತು ಅವ್ರ ಅಪ್ಪಾರು ಅವ್ರ ಕಾಕ ಏನಂತಾರೆ ಯಾರಿಗೆ ಗೊತ್ತು. ಮತ್ತು ಅವ್ರವ್ವರು ಅವರೆಲ್ಲ ಮಾತಾಡ್ಕೋಬೇಕಲ್ವ. ಒಂದು ಲಗ್ನ ಅಂದಿನ ಹಂಗೆ ದಡಗ್ ಬಡಗ ಹಾಕವನ ತಂಗಿ ಎಲ್ಲ ಹಿಂದೆ ಮುಂದೆ ವಿಚಾರ ಮಾಡೋರು ಅವರು. ಹಿಂದೆ ಮುಂದೆ ವಿಚಾರ ಮಾಡಕ್ಕೆ ಏನೈತಿ, ನೌಕರಿ ಐತಿ, ಆಸ್ತಿ ಐತಿ, ಎಲ್ಲ ಐತಿ, ಇನ್ನೇನು ಬೇಕು? ಅಂದಷ್ಟು ಯಾವುದು ಸುಲಭ ಅಲ್ಲವ. ಅಂದಂಗೆ ಅವು ಎರಡು ಪೆಡಂಬೂತುಗಳು ಎಲ್ಲಿದಾವು ಪತ್ತಿನೇ ಇಲ್ಲಲ್ಲ. ಅಯ್ಯೋ ಅವ ಎಲ್ಲೇ ಅಡ್ಡಾಡಕ್ಕೆ ಹೋಗ್ಯಾವ್ರಿ. ಇನ್ನೇನು ಊಟದ ಹೊತ್ತಾತಲ್ಲ, ಇನ್ನು ಬರ್ತಾರ. ಹೆಂಗಾರ ಮಾಡಿ ಇವು ಎರಡು ಪೆಡಂಬೂತುಗಳನ್ನ ಮನೆ ಬಿಟ್ಟು ಹೊರಗೆ ಹಾಕ್ಬೇಕು. ಮತ್ತು ನಮ್ಮ ಮಲ್ಲಪ್ಪನ ಲಗ್ನಕ್ಕೆ ತೊಡಕಾಕ್ಕಾರ ಇವರು. ನೀವು ಹ್ಞೂ ಅನ್ರಿ, ಇವತ್ತು ಓಡಿಸ್ತೀನಿ ಇಬ್ರನ್ನ, ತಾಯಿ ನಮ್ಮ ಮಗಳನ್ನ. ಸುಮ್ಮನೆ ನೀವೇನಾರು ತಿಳ್ಕೊಂತೀರಿ ಅಂತೇಳಿ ನಾ ಸುಮ್ಮದೀನ್ರಿ ಅಮ್ಮ. ಅಯ್ಯೋ ನೀನು ಪುಣ್ಯ ಬರ್ತೈತಿ ಅವು ಎರಡು ತಾಯಿ ಮಗಳನ್ನ ಹೊರಗೆ ಹಾಕಿದ್ದೆ ಅಂದ್ರೆ ಮನೆ ತಣ್ಣಗಿರ್ತತ್ ನೋಡು. ಅಯ್ಯೋ ನೀವು ಈಟ್ ಹೇಳಿದ್ರೆ ಸಾಕು, ತಡ್ರಿ ನಾಳೆ ಗಂಟು ಮುಟ್ಟಿ ಕಟ್ಕೊಂಡು ಓಡಿ ಹೋಗಿರ್ಬೇಕು ತಾಯಿ ಮಗಳು ಬಗಲಾಗ ಗಂಟು ಇಟ್ಕೊಂಡು. ಹಂಗತಿ ಮಾಡ್ತೀನಿ. ಆಟ ಮಾಡಿವ ಪಾರವ್ರ ಮನ್ಯಾಗ ಹ್ಞೂ ಅಂದ್ರೆ ನಿಮ್ಮದು ಅವ್ರದ್ದು ಲಗ್ನ ಒಟ್ಟಿಗೆ ಮಾಡೋಕ್ಕಾಗತ್ತೆ ಅಂದಂಗೆ ನವೀನ್ ಫೋನ್ ಹಚ್ಚಿದ್ನಂತೆ. ಅದು ಫೋನ್ ಹಚ್ಚಿತ್ರಿ, ಅವು ಏನಾಗಲಿಲ್ಲ ಜಗಳ ನಡೆದಾವಂತ. ಮತ್ತು ಆಸ್ತಿ ಅದು ಏನೇನು ಅನ್ನಕತ್ತಿದ್ರು. ಇವರು ಇನ್ನು ಊರ ಕಡೆ ಬರಾಕ ಒಂದು 10 ದಿನ ಆಗುತ್ತೆ ಅನ್ನಕತ್ತಿದ್ರು. ಅವ್ರ ಕಾಕನು ಈಗ ಸಾಯ್ಬೇಕಾ? ಲಗ್ನಾಗಿನ ಸಾಯ್ಬಾರ್ದ? ಲಗ್ನ ಪತ್ರ ಎಲ್ಲ ಜಾಪಿಸಿ ಮಂದಿಗೆಲ್ಲ ಕೊಟ್ಟು ಬಂದಿದ್ವಿ. ಹೋಲನ ಲಗ್ನಾಗಿಂದರ ಶೆಟಿ ಬಾರ್ದ ಮುದುಬಾಡೆ ಸಾವನ್ನೋದು ಏನು ಹೇಳಿಕೆ ಬರ್ತದೆ ಅಂದ್ಬಿಡ್ರಿ ಅಮ್ಮ. ಏನು ನಮ್ಮ ಮದುವೆ ಯಾವಾಗ ಆಗ್ಬೇಕಂತೇಳಿ ಆ ಭಗವಂತನ ಇಚ್ಛೆ ಇತ್ತು, ಅವಾಗ ಆಗವಲ್ದಕ್ಕ. ಅಯ್ಯೋ ಧ್ವನಿ ಕೇಳಕತ್ತತಿ ಬಂದು ವನವ ಯವ್ವ ಇವು. ನಾನಕ್ರು ಹೋಗಿ ಗಪ್ ಚುಪ್ ಮಕ್ಕೊಂಡ್ಬಿಡ್ತೀನಿ. ಇಲ್ಲಾಂದ್ರೆ ತಲೆ ತಿಂದು ಬಾಲಕ್ಕೆ ಕೈ ಹಚ್ತಾಳ ಅವಳು ಪಿಟ್ಟಿಂಗ್ ಪರಿಮಳಿ. ಅಮ್ಮ ಎಲ್ಲಿ ಅಂತ ಕೇಳಿದ್ರೆ ಮಕ್ಕೊಂಡ ಅಂತ ಹೇಳ್ಬಿಡು. ಯಾಕೆ ತೆಲಿಗೆ ಮುಸಾಕತ್ತಿತ್ತಂತ್ರಿ, ಮಕ್ಕೊಂಡ ಗುಳಿಗೆ ತೊಗೊಂಡು ಅಂತ ಹೇಳ್ಬಿಡಿ. ಅವ ತೆಲಿನೂ ಇನ್ನು ಅವು ಯಾವ ಬಕ್ ಬಾ ಹೊರಡ್ಲಿ ತಾಯಿ ಮಗಳು ಇವ್ವ ಸಾಕಾಗಿ ಹೋಗೈತಿ ಅದ್ರದ್ದು ಕೇಳಿ 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 ಕೇಳಿ. ನೀಲಕ್ಕ ಏನು ಅಡುಗೆ ಮಾಡಿವ ಇವತ್ತು? ರೊಟ್ಟಿ ಪಲ್ಯ ಅನ್ನ ಸಾರು. ಪಲ್ಯ ಎದರದ್ದು ಮಾಡಿ? ಬೀಟ್ರೂಟ್ ಪಲ್ಯ ಮಾಡೀನಿ. ನಮ್ಮ ಬಸ್ಲಿಂಗಿ ಬೀಟ್ರೂಟ್ ಪಲ್ಯ ತಿನ್ನಂಗಿಲ್ಲ. ಆಕೆಗೆ ಬೇರೆ ಏನಾರ ಪಲ್ಯ ಮಾಡಿಕೊಡು. ಆಕೆ ಒಟ್ಟ ಅದನ್ನು ಮುಟ್ಟಂಗಿನೇ ಇಲ್ಲ. ನನಗೆ ತರಾವರಿ ಅಡುಗೆ ಮಾಡೋಕ್ಕಾಗಂಗಿಲ್ಲ. ಈಗ ಅಡುಗೆ ಮಾಡಕ್ಕೆ ಬರೋದು. ಬೇಕಂದ್ರೆ ಒಲೆ ಹಚ್ಕೊಂಡು ಮಾಡ್ಕೊಂಡು ತಿನ್ರಿ. ಗೆಸ್ಟ್ ಅಂತ ಬಂದು ತಿಂಗಳಾನ ಗಂಟ್ಲೆ ಜಾಡ ಹುಡಿಯೋದ್ರೆ ಏಟಂತ ಮಾಡಿ ಹಾಕಾರ ನಿಮಗೆ. ಅಯ್ಯಯ್ಯ ಬಾ ಮಾತಾಡಕತ್ತ್ಯಾ ನೀನು. ಮತ್ತು ನೀನು ಒಂದು ನಮೂನಿ ಗೆಸ್ಟ್ ಇದ್ದಂಗೆ ಈ ಮನೆಗೆ. ನಾನು ಈ ಮನೆ ಮಗಳದೀನಿ. ಆಕೆನ ಸಕೋಬೇ ನೀನೇನು 9 ತಿಂಗಳ ಹೊಟ್ಟೆಗೆ ಇಟ್ಕೊಂಡು ಹೊರಗೆ ತೆಗದ ನೀನು. ಹೊರಗೆ ತೆಗಿಲಿಕ್ಕಂದ್ರೂ ನನ್ನ ಮಗಳು ಅಂತೇಳಿ ಕಾನೂನು ಪ್ರಕಾರವಾಗಿ ದತ್ತಕ್ಕೆ ತಗೊಂಡಾರ. ನನ್ನ ಮ್ಯಾಗ ಅಧಿಕಾರ ಚಲಾಯಿಸಕ್ಕೆ ನಿಮಗೇನ್ರಿ ಅಧಿಕಾರ ಐತಿ? ನಾಳೆ ಈ ಮನೆಗೆ ನಮ್ಮ ಬಸ್ಲಿಂಗಿ ಸೊಸೆಯಾಗಿ ಬರ್ತಾಳ. ನಾ ಹೇಳ್ತೀನಿ ಕೇಳು. ನಾಳೆ ನಿನಗೂ ತವ್ರ ಮನೆ ಬೇಕಂದ್ರೆ ಬರೋದು ಹೋಗೋದು, ಇದ ಮನೆಗೆ ಬರೋದು ಹೋಗೋದು ಮಾಡ್ಬೇಕು ನೀನು. ನಮ್ಮ ಹುಡುಗಿ ಕೂಡ ಚಂದಾಗ ನಡ್ಕೊ ನೀನು. ಇನ್ನೂ ಸೊಸೆ ಹಾಕ್ತಾಳ. ಆಗಿನ ನೋಡೋಣಂತ. ನೋಡು ಮಮ್ಮಿ ಹೆಂಗಂತಾಳ ಆಕಿ. ನಾನು ಅವ್ರ ಲಗ್ನ ಆಗಾಕಿ. ನಾಳೆ ನೀನು ಈ ಮನೆ ಬಾ ಐತಿ ನಿಂದು. ನಿನ್ನ ಜುಟ್ಲ ತಿರುಗಿಡಿಸಿ ಆಡಿ ಹೊರಗೆ ಹಾಕಿನ ನೋಡಕಂತೆ. ಅಪ್ಪನಿ ಸಂಬಂಧ ಸೂತ್ರ ಇಲ್ಲಾರ್ದಾಕಿ ಕೈಲಿ ಜುಟ್ಲ ಹಿಡಿದು ಬಡಿಸ್ಕೊಳಕ ನನಗೇನು ಅಂತ ದರ್ದು ಬಂದಿಲ್ಲ. ಹೋಗ ಪಿಕ್ಳಿ ಅಲ್ಲನ 4 ದಿನ ಅಂತೇಳಿ ಲಗ್ನಕ್ಕಂತ ಬಂದು ತಿಂಗಳಾನ ಗಂಟ್ಲೆ ಜಾಂಡ ಊರ್ಯಾವು. ಪರದಿಕ್ಕಿಲ್ಲ ಪರದೇಶಿಗಳು. ಇನ್ನೊಬ್ರು ಮನೆ ಬಂದು ಹಿಂಗೆ ಹೆಂಗೆ ಇರಾಕಾಗತ್ತೆ ಏನು ಇವಕ್ಕೆ? ಮನಿ ಮಠ ಅನ್ನೋದು ಐತಿಲ್ಲ ಏನದು? ತಿಂಗಳಾನ ಗಂಟ್ಲೆ ಇನ್ನೊಬ್ರು ಮನೆ ಬಂದು ಜೋತ್ ಬೀಳೋದು ಏನು ಸಂಬಂಧಿಕರಲ್ಲ ಮತ್ತೊಂದಲ್ಲ. ಇನ್ನು ನಾಡಂತೆ ಗೆಳತಿ ಲಗ್ನಕ್ಕೆ ಕರೆದ್ರೆ ನೀವೇನು ತಿಂಗಳಾನ ಗಂಟ್ಲೆ ಇಲ್ಲಿ ಬಂದಿರಿ? ಲಗ್ನಕ್ಕೆ ಬರ್ತಾರವ. ಅದು ಬಿಟ್ಟು ತಿಂಗಳಾನ ಗಂಟ್ಲೆ ಜಾಂಡ ಹುಡ್ಕೊಂಡು ಬಂದು ಇಲ್ಲಿ ಕುಂತ್ರೆ ಯಾರು ಮಾಡಕ್ಕಾರ ನಿಮಗೆ? ಮಾತಾಡೋದು ಮಾತ್ರ ಗುಡುಗುಡುದಂತ ಮಾತಾಡ್ತೀರಿ. ಇನ್ನೊಬ್ರು ಮನೆ ಬಂದಾಗ 8 ದಿನ ಇರಬೇಕು ಅನ್ನೋ ಖಬರಿ ಇಲ್ಲ ನಿಮ್ಗೆ. ಮತ್ತೆ ಹೆಂಗೆ ಇರ್ಬೇಕು ಅನ್ನೋ ಖಬರಿ ಇಲ್ಲ. ಅಯ್ಯ ನಾನು ಸಕ್ಕಿ ಫ್ರೆಂಡ್ ಅದೀನಿ. ಆಕಿ ಕ್ಲೋಸ್ ಫ್ರೆಂಡ್. ನಾನು ಫ್ರೆಂಡ್ ಹಂಗೆ ಇದ್ರೆ ಚಂದ. ಅದು ಬಿಟ್ಟು ಇನ್ನೊಬ್ರ ಮ್ಯಾಗ ಅಧಿಕಾರ ಚಲಾಯಿಸೋದಲ್ಲ. ಬಂದ್ಬಿಟ್ಲು ಹೇಳಾಕ ತಿಂಗಳಾನ ಗಂಟ್ಲೆ ಇನ್ನೊಬ್ರ ಮನೆ ಹೆಂಗೆ ಕುಂತ್ಕೊಂತಿರ್ತಾವನೋ ಶೇಬೆಗ್ ಗಿಡಗಳು. ಊರ್ ಶೇಬೆಗ್ ಗಿಡಗಳು. ನಾಚಿಗೆ ಮಾನ ಮರ್ಯಾದೆ ಇರಕ್ಕಿಲ್ಲ ನೀವಕ್ಕೆ. ನಾಚಿಕೆ ಗಿಡಗಳಿಗೆ ಹದ್ದು ಮೀರಿ ಮಾತಾಡಕತ್ತಿ ನೋಡ. ಮತ್ತೆ ನಿನ್ನ ಏನು ಮಾಡುವಂಗದಿ ನೀನು? ನೀ ಬಂದಿರೋದ ಬಿಟ್ಟಿ ಕೂಳ್ತಿನ್ನಾಕ. ಮತ್ತೆ ನನಗೆ ತಬರ್ ಮಾಡ್ತೀನ? ಅಯ್ಯ ಎದಿ ಮ್ಯಾಗ ಬರ್ತಿಲ್ಲ ಹಂಗೆ ದೊಡ್ಡ ಸಣ್ಣಾರ ಅನ್ನೋದಿಲ್ಲ ನಿನಗೆ? ಅಯ್ಯಯ್ಯ ಏನು ಪದ್ಧತಿ ಹೇಳ್ಕೊಟ್ಟಾವ ಅಯ್ಯವ ನಿಮ್ಮಪ್ಪ ನಿಮ್ಮವ. ನಮ್ಮಪ್ಪ ನಮ್ಮವನ ಬಗ್ಗೆ ಮಾತಾಡಿದ್ರೆ ಮತ್ತೆ ಚಂದಗಿರಂಗಿಲ್ಲ ನೋಡು. ಈ ಜಗದಾಗ ಬೇರೆ ಯಾರು ಇದ್ರು ಅಂದ್ರೆ ಜುಟ್ಲ ತಿರುಗಾಡಿಸಿ ಉಳ್ಳು ಶರ್ಟ್ ಕಟ್ಟದ್ ಬಿಡ್ತಿದ್ದೆ ಹಿಂದೆ ಮುಂದೆ ನೋಡ್ಲಾರ್ದ. ಸುಮ್ಮನೆ ನಮ್ಮ ಸಕ್ಕು ಅಮ್ಮನ ಗೆಳತಿಯಂತೆ ಕೈ ಬಿಟ್ಟೆ ನೀನು. ನಿನ್ನ ಅವ್ರ ಮಕ ನೋಡ್ಬಿಟ್ಟು ನೀನು ನೆನಪಿಟ್ಕೋ. ಇಲ್ಲದ ಟಬರ್ ತೋರ್ಸಕ್ಕೆ ಬಂದೆ ಅಂದ್ರೆ ಬಗಿನ ಹರಿಯಕ್ಕಿಲ್ಲ.
ಅಯ್ಯ ಏನು ಇಟ್ಟೆಲ್ಲ ಮಾತಾಡ್ತಿ? ತಡಿ ಸಕ್ಕು ಬಂದು ಹೇಳ್ತಾನೆ. ನಾನು ಆಕಿ ತುಂಬಾ ಗೆಟ್ಯಾರು. ತಡಿ ಹೇಳ್ತಾನೆ ಆಕಿಗೆ. ಹೇಳ್ಕೊ ಹೋಗು. ಸಕ್ಕಿ ಸಕ್ಕಿ ಬರೋಬ್ಬರಿ ಇಟ್ಟ ನಮ್ನಿಲ್ಲವ. ಯಾವ ಯವ್ವ ಮಾರ್ಯಾಗ ಊಟ ಸಿಗಿಸ್ಲಿ ಒಂದಿಟ್ಟು ಮಕ್ಕೋಬೇಕಂದ್ರೆ ಇದ್ರದೊಂದು ಕಾಟನ. ನಾಲಿ ನಿನ್ಗ್ಯಾತಿ ಫಿಟ್ಟಿಂಗ್ ಪರಿಮಳಿ ಬಾಯಿಲ್ ಹೊರಗ ನೋಡಿಲ್ಲಿ ಈಕೆ ಹೆಂಗ್ ಮಾತಾಡಕತ್ತಾಳ ನಮಗ. ಯವ್ವ ನೀನ ಏನ್ಲಿ ಏನ್ ನಿಂದು ತಕರಾರು? ನೋಡ್ಲಿ ಅವ ಹೆಂಗಂತ ನಮ್ಮ ಹುಡುಗಿ ಬಿಟ್ಬಿಟ್ಟು ಪಲ್ಯ ತಿನ್ನಂಗಿಲ್ಲ, ಬೇರೆ ಪಲ್ಯ ಮಾಡ್ಕೊಡ ಅಂದ್ರೆ ಬಾಯಿ ಬಂದಂಗ ಮಾತಾಡ್ತಾ ಆಕಿ. ಹೌದು ಆಕೆ ಮಾಡ್ಕೊಡ್ಬೇಕು? ನೀವು ಗೆಸ್ಟ್ ಆಗಿ ಬಂದಿರ್ತೀರವ, ನಾವ್ ಏನ್ ಮಾಡಿ ಹಾಕಿ ಅದನ್ನ ತಿಂದು ಸುಮ್ಮನೆ ಹೋಗ್ಬೇಕು. ಅದು ಬಿಟ್ಟು ಮನೆ ನರ್ಗತಿ ಅದನ್ನ ಮಾಡ್ಕೊಡು ಇದನ್ನ ಮಾಡ್ಕೊಡು ಅಂದ್ರೆ ಯಾರು ಮಾಡ್ಕೊಡ್ತಾರ? ನಮ್ಮ ಮನೆಗೆ ಏನ್ ಹಾಕಿ ಅದನ್ನ ತಿಂದು ಹೋಗ್ಬೇಕು. ಆಕೆ ಬರೋಬ್ಬರಿನ ಅಂದಾಳ. ಅಯ್ಯ ಮನಿ ಮುಟ್ಟ ಕರೆಸಿ ಅವಮಾನ ಮಾಡಿದ ನಮ್ಮನ್ನ. ನಾನು ನಮ್ಮ ಮನೆಗೆ ಇರಕ್ ಕರ್ದಿಲ್ಲ, ಲಗ್ನಕ್ಕೆ ಬಂದು ಹೋಗಂತೆ ಹೇನಿ. ಕರಿಲಾರ್ದ ಬಂದು ಇದ್ದಾಕಿ ನೀನ ನೋಡುವ, ಬಂದಲ್ಲೇ ಹೋದಲ್ಲೇ ಒಂದಿಟ್ಟು ಹೊಂದಾಣಿಕೆಯಿಂದ ಇರ್ಬೇಕು. ಅದ ಬೇಕು ಇದ ಬೇಕಂದ್ರೆ ಹೆಂಗ? ಅಯ್ಯ ನಾನು ನಿಂದು ಫ್ರೆಂಡ್ಶಿಪ್ ಇಷ್ಟಾನ? ಅಲ್ಲಲ್ಲಿ ಎಷ್ಟು ದಿನದ ಫ್ರೆಂಡ್ಶಿಪ್ ನಮ್ದು. ಈಗ ನಿನ್ನೆ ಮೊನ್ನೆ ಬಂದಾಕಿ ಇನ್ನ ನೋಡಿದಿ ನೀನು. ಯಾರಿಗಂದಿನಿ ನಿನ್ನೆ ಮೊನ್ನೆ ಬಂದಾಕಿ ಅಂತೇಳಿ? ಆಕಿ ನನ್ನ ಮಗಳು. ಇನ್ನೊಮ್ಮೆ ಆಕಿನ ಹೊರಗಿನಾರಿ ಗತಿ ನೋಡಿದ ಅಂದ್ರೆ ಚಂದಿಗಡಂಗಿಲ್ಲ ನೋಡು. ನೋಡ್ರಿ ಅಮ್ಮ, ಏನೋ ಮುಂದೆ ಈಕಿ ಮಲ್ಲಪ್ಪ ಮಾಸ್ತರ್ನ ಮದ್ವೆ ಹಾಕಳಂತ. ಈಗ ಹೇಳ್ದಂಗೆ ಕೇಳ್ಬೇಕಂತ್ರಿ ನಾನು. ಯಾಕ್ರೆ ಪರಿಮಳಿ, ನಾನು ನನ್ನ ಅಳಿಯಾಗ ನಿನ್ನ ಮಗಳನ್ನ ತಗೊಂತೀನಿ ಅಂತ ಏನಾರ ಬಾಂಡ್ ಪೇಪರ್ನ ಬರ್ಕೊಟ್ಟಿದ್ನೇನ್ರಿ? ನೀ ಹಿಂಗತಿ ಅಂದೆ ಅಂತ ಯಾಕ? ನಾ ಅವತ್ತೇ ಹೇಳಿನಿ ನಮ್ಮ ಅಳಿಯ ನಿನ್ನ ಮಗಳನ್ನ ಇಷ್ಟಪಟ್ಟಿಲ್ಲ ಅಂತೇಳಿ. ಈಗಾರ ಗೊತ್ತಾತನ ನಿಮಗೆ? ಮತ್ತೆ ಅದೇನ ಟಬರ್ ಮಾಡಕ್ ಬಂದಾರ ನನಗ. ಅಯ್ಯ ಮಮ್ಮಿ ನೋಡಿ ಹೆಂಗಂತಾರ ಇವ್ರು, ನಾನು ಅವ್ರನ್ನ ಮದುವೆ ಹಾಕಿನಿ, ನನಗೆ ಅವರ ಬೇಕು. ಅದೇನು ಗೊಂಬಿ ಗೊಂಬಾಟ ಆಟ ಮಾಡಿರೇನ ಲಗ್ನ ಅಂದ್ರೆ? ಹುಡುಗ ಹುಡುಗಿ ಒಬ್ರಿಗೊಬ್ರು ಒಪ್ಕೋಬೇಕು. ಈ ಕೆಬ್ಬೆಕೆ ಒಪ್ಕೊಂಡ್ರೆ ಲಗ್ನ ಆಗಂಗಿಲ್ಲ ಪರಿಮಳಿ. ನನ್ನ ಅಳಿಯನು ಒಪ್ಕೋಬೇಕು. ಒತ್ತಾಯ ಮಾಡಿ ಲಗ್ನ ಮಾಡಿದ್ವಿ ಅಂದ್ರೆ ನಿನ್ನ ಮಗಳ ಬಾಳೆನ ಹಾಳಾಗುತ್ತೆ. ಅದನ್ನ ತಿಳ್ಕೊ. ಈ ತ್ರಿಪುರ ಸುಂದರಿಗೆ ಎಲ್ಲರ ಈಗ ನಮ್ಮ ತಾವನ ತ್ರಿಪುರ ಸುಂದರ ತಾನ ಹುಡುಕ್ಯಾಡ್ ಲಗ್ನ ಮಾಡು. ಈ ಲಗ್ನ ಆಸೆ ತೆಗೆದು ಬಿಡು. ನಾವು ನೀಲವನ್ ಲಗ್ನ ಇನ್ನು ಮುಂದೆ ಮಾಡ್ತೀವಿ, ಈಗ ಮಾಡಂಗಿಲ್ಲ. ಗೆಸ್ಟ್ ಅಂತ ಎಷ್ಟು ದಿನ ಇರೋದು? 8 ದಿನ ಒಬ್ರ ಮನೆಯಾಗ ಇರೋದು. ನಾಳೆ ಗಂಟೆ ಮುಟ್ಟು ಕಟ್ಕೊಂಡು ಹೋರಿ. ಅಯ್ಯೋ ಇಟ್ಟ ಫ್ರೆಂಡ್ಶಿಪ್ ಅಲ್ಲ. ನೀ ಹಿಂಗತಿ ಅಂದಿ ಅಂತ ಗೊತ್ತಿದ್ದಿದ್ದಿಲ್ಲ ನನಗೆ. ಆತ್ ತಗೋ. ನಿನ್ನ ನೆಚ್ಕೊಂಡ್ ಬಂದ್ನಲ್ಲ ಬಾ ಚಲೋ ಆತ್ ತಗೋ. ನಾ ಏನ ಗೆಳತಿ ಮನೆ ಅಂತ 4 ದಿನ ಬಂದಿರು ಅಂದ್ರೆ ಬಾಯಿ ಬಂದಂಗ ಮಾತಾಡಿದ್ ಬಿಡು. ಮಗಕ್ಕೆ ಮಂಗಳಾರತಿ ಮಾಡಿದ್ ಬಿಡು. ಗೆಸ್ಟ್ ಆಗಿದ್ರೆ ಚಂದ. ಅದು ಬಿಟ್ಟು ಗೆಸ್ಟ್ ಟೆಂಟ್ ಹೊಡಿಯೋದ್ರ ಯಾರು ಕೇಳಂಗಿಲ್ರಿ. ಒಂದಿನ ಚಂದ 2 ದಿನ ಚಂದ ಒಬ್ರ ಮನೆಯಾಗ ಇರೋದು. ತಿಂಗಳಾನ ಗಂಟೆ ಬಂದಿದ್ರೆ ಯಾರು ನೋಡ್ತಾರ? ನೋಡು ಸೊನ್ನಿಯಿಂದ ಹೇಳ್ತಾನೆ, ನಾಳೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ನನ್ನ ಅಳಿಯನು ನೌಕರಿ ಮಾಡವ, ಊರ್ ಬಿಟ್ಟು ಊರಿಗೆ ಬಂದಾನ. ಹಂಗ ಒಬ್ರು ದುಡಿಯೋದು 10 ಮಂದಿ ಕುತ್ಕೊಂಡು ತಿನ್ನೋದಂದ್ರೆ ಹೆಂಗವ? ನಾನು ಹಿಂದೆ ತಿಳ್ಕೊಂತಾಳ ನಾ ತಿಳ್ಕೊಂತಾಳ ಅಂತೆ ಸುಮ್ಮನೆ ಇದ್ದಂಗೆಲ್ಲ ಏನೇವ ತಿಂಗಳಾನ ಗಂಟ್ಲೆ ಇಲ್ಲೇ ಜೋತ್ ಬಿದ್ದೆಲ್ಲ. ನಾನು ನಿಮ್ಮ ಮನೆಯಾಗ ಬಂದಿರ್ತೀನಿ, ಸುಮ್ಮಿರ್ತೀಯನ? ಒಂದಿನ ಇಟ್ಕೊಂಡು ಒಂದು ತುತ್ತು ಅನ್ನ ಹಾಕನ್ರಿ ನೋಡು ನೀವ್ರನ್ನ. ನೋಡ್ಲಿ ಸೊನ್ನೆಯಿಂದ ಹೇಳ್ತೀನಿ, ನಾಳೆ ನೀನು ನಿನ್ನ ಮಗಳು ಹೊಂಟು ಬಿಡ್ರಿ. ಚಂದ ಅಲ್ಲ ನೋಡು. ಗೆಳತಿ ಅಂತವಲ್ಲೇ ನಮಗೆ ಜಗಳ ಮಾಡ್ಕೊಂಡಿರಾಕ ಇಷ್ಟ ಆಗಂಗಿಲ್ಲ. ಸುಮ್ಮನೆ ಪ್ರೀತಿಯಿಂದ ಚಂದಾಗ ನಕ್ಕೊಂತ ಆಡ್ಕೊಂತ ದೂರಿಂದ ಇರು. ನಿನ್ನ ಮನಸ್ಸಿನಿಂದ ಅದನ್ನ ತೆಗೆದು ಹಾಕು. ನನ್ನ ಅಳಿಯ ನಿನ್ನ ಮಗಳನ್ನ ಇಷ್ಟಪಟ್ಟಿಲ್ಲ, ಯಾವುದೇ ಕಾರಣಕ್ಕೂ ನಿನ್ನ ಮಗಳನ್ನ ನನ್ನ ಅಳಿಯಾಗ ತಗೊಳಂಗಿಲ್ಲ. ಇಟ ಆತಲ್ಲ? ಆತ ನೋಡೋಣಂತ ನಾಳೆ ಹಾಕ್ತೀನಿ. ಹೋಗ್ರು ಹೋಗಿ ಏನೇನು ಮಾಡ್ಬೇಕಾದ್ರೆ ಮಾಡಿ ಕೈ ಬಿಡ್ತೀನಿ. ಅದು ಹೆಂಗೆ ಆಗಂಗಿಲ್ಲ. ನಿನ್ನ ಅಳಿಯ ನನ್ನ ಮಗಳ ಲಗ್ನ ನೋಡೇ ಬಿಡ್ತಾನೆ. ಬೆಂಕಿ ಕೊಡೋದು ಕಡ್ಡಿ ಹೆಚ್ಚಿಟ್ಟ ಹೊಕ್ಕಿನಿ. ನನ್ನ ಹೆಸರು ಮೊದಲೇ ಕೈ ಏನು ಫಿಟ್ಟಿಂಗ್ ಪರಿಮಳಿ.